ಹಾಯ್ ಫ್ರೆಂಡ್ಸ್, ಟೇಸ್ಟಿ ಕಿಚನ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾನು ಕೇರಳ ಡಿಶ್ ಪುಟ್ಟು ಕಡಲ ಕರಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಇದು ಮಾಡಲಿಕ್ಕೆ ನಮಗೆ ಪುಟ್ಟು ಸ್ಟ್ಯಾಂಡ್ ಬೇಕು, ಹಾಗೆಯೇ ಒಂದು ಅಚ್ಚು ಸಿಗುತ್ತೆ ಇದರ ಜೊತೆಯಲ್ಲಿ. ಇದಕ್ಕೆ ನಾನು ಇವಾಗ ಒಂದು ಬಟ್ಟೆ ಕಟ್ಟಿದ್ದೇನೆ, ಅಂದರೆ ಇಲ್ಲಿ ನೀರು ಹಾಕಿ ನಾವು ಸ್ಟೀಮ್ ಮಾಡೋ ಟೈಮಲ್ಲಿ ಅದು ಹೊರಗೆ ಹೋಗಬಾರ್ದು ಅಂತ ಹೇಳಿ. ಇವಾಗ ನೋಡಿ, ಇದು ಮೇಲಿನ ಪೋರ್ಷನ್, ಇದೊಂದು ಮೇಲೆ ಮುಚ್ಚಳ ಸಿಗುತ್ತೆ. ಆಮೇಲೆ ನಾನು ಅಚ್ಚು ಹೇಳಿದ್ದೆ ಅಲ್ಲ ನಿಮಗೆ, ಸಣ್ಣ ಒಂದು ಅಚ್ಚು ಸಿಗುತ್ತೆ ಅಂತ, ಅದು ನಾವು ಈ ಮೇಲಿನ ಪೋರ್ಷನ್ ಇದೆಯಲ್ಲ ಅದರಲ್ಲೇ ಹಾಕಿ ಆಮೇಲೆ ನಾವು ಪುಟ್ಟು ಮಾಡ್ಕೊಳ್ಬೇಕು. ಈ ಕೆಳಗಿನ ಪೋರ್ಷನಲ್ಲೇ ನಾವು ನೀರು ಹಾಕ್ಕೊಳ್ಬೇಕು. ಹಾಗೆ ಸ್ಟೀಮಿಗೆ ಇಟ್ಕೊಂಡು ಪುಟ್ಟು ಮಾಡೋದನ್ನು ಹೇಳ್ಕೊಡ್ತೇನೆ. ಇದಕ್ಕೆ ನಾನು ವೈಟ್ ಕಲರ್ ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೇನೆ. ಹಾಗೆಯೇ ಅದು ನಾವು ನೀರು ಹಾಕಿ ನೆನೆಯಾಕೆ ಇಟ್ಕೊಳ್ಬೇಕು. ಒಂದು 8 hours ನೆನೆಲಿಕ್ಕೆ ಇಟ್ಕೊಳ್ಬೇಕು ನಾವಿದು ನೀರು ಹಾಕಿ. ಬೆಳಿಗ್ಗೆ ಮಾಡೋದಂದ್ರೆ ನಾವು ಫುಲ್ ನೈಟ್ ನಾವು ನೆನೆಲಿಕ್ಕೆ ಇಟ್ಕೊಳ್ಬೇಕು. ಇವಾಗ ನಾನು ನೋಡಿ ನೆನೆಸಿ ತೊಗೊಂಡು ಬಂದಿದೆ. ಈಗ ನಾವು 1 ಕಪ್ಪಷ್ಟು ತೆಂಗಿನ ತುರಿ, ಹಸಿ ತೆಂಗಿನ ತುರಿ ತೊಗೊಂಡಿದ್ದೇನೆ. ಹಾಗೆಯೇ ನಾನು ಉಪ್ಪಿನ ನೀರು ತೊಗೊಂಡಿದ್ದೇನೆ, ಸಾಲ್ಟ್ ವಾಟರ್. ಆಗ ನಾವು ರೈಸ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ಅದರಲ್ಲಿ ನಾನು ಸಾಲ್ಟ್ ವಾಟರ್ ಜಸ್ಟ್ ಸ್ಪ್ರಿಂಕಲ್ ಮಾಡಬೇಕು, ತುಂಬಾ ಹಾಕಿ ಕಲಿಸ್ಕೊಳ್ಳೋದಲ್ಲ, ಜಸ್ಟ್ ಸ್ಪ್ರಿಂಕಲ್ ಮಾಡಿ ಲೈಟಾಗಿ ಒಂದು ಚೆಂಡಿ ಇರಬೇಕು ಅಷ್ಟೇ. ಇವಾಗ ನೋಡಿ ತೋರಿಸ್ತಾ ಇದ್ದೇನೆ ನೋಡಿ. ಒಂಥರ ಪೇಸ್ಟ್ ಥರ ಮಾಡಬಾರ್ದು, ಪೇಸ್ಟ್ ಥರ ಮಾಡಿದರೆ ಪಿಟ್ಟು ಕೆಟ್ಟು ಹೋಗ್ಬಿಡುತ್ತೆ. ಲೈಟಾಗಿ ಸ್ಪ್ರಿಂಕಲ್ ಮಾಡಬೇಕು, ಉದುರಾಗಿ ಸಿಗುತ್ತೆ. ಇವಾಗ ನಾನು ಪುಟ್ಟಿನ ಸ್ಟ್ಯಾಂಡ್ ತೊಗೊಂಡು ಅದರ ನಚ್ಚನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಫಸ್ಟ್ ನಾನು ತೆಂಗಿನ ತುರಿ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಆಮೇಲೆ ನಾವು ಉಪ್ಪು ನೀರು ಸ್ಪ್ರಿಂಕಲ್ ಮಾಡಿಟ್ಟು ರೈಸ್ ಪೌಡ್ರ್ ಇದೆ ಅಲ್ವ ಕಲಸಿಟ್ಕೊಂಡಿದ್ದು, ಅದನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಆಮೇಲೆ ಪುನಃ ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಪುನಃ ಸ್ವಲ್ಪ ರೈಸ್ ಪೌಡರ್ ಮತ್ತು ತೆಂಗಿನಕಾಯಿ, ಹಾಗೆ ಲೇಯರ್ ಬೈ ಲೇಯರ್ ಹಾಕ್ಕೊಳ್ಬೇಕು. ನಾವು ಇದು ಮಾಡ್ತೀವಿ, ಉಪ್ಪು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಈ ಥರ ಲೇಯರ್ ಬೈ ಲೇಯರ್ ಮಾಡಿಟ್ಕೊಳ್ಬೇಕು ನಾವು. ತುಂಬಾ ಈಸಿ ಇದು, ಆಮೇಲೆ ಹೆಲ್ತಿಗೂ ತುಂಬಾ ಒಳ್ಳೆಯದು. ಯಾಕಂದ್ರೆ ಸ್ಟೀಮಲ್ಲಿ ಮಾಡೋದಲ್ವ. ಇವಾಗ ಕೆಳಗಡೆ ಪಾತ್ರನ ತೋರಿಸಿದ್ದೆಲ್ಲ ಕೆಳಗಿನ ಪೋರ್ಷನಿಂದ ಅದರಲ್ಲಿ ನಾವೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು. ನೀರು ಹಾಕಿ ನೋಡಿದ್ವಿ, ಈ ಲೈನ್ ಥರ ಕಾಣಿಸ್ತಾ ಇದ್ದಾನಲ್ಲ, ತೋರಿಸ್ತಾ ಇದ್ದಾನಲ್ಲ, ಇಲ್ಲಿವರೆ ನೀರು ಹಾಕ್ಕೊಳ್ಬೇಕು ನಾವು. ಇವಾಗ ನೀರು ಹಾಕಿದ್ಮೇಲೆ ನಾವು ಫಿಲ್ ಮಾಡಿಟ್ಟಿದ್ದೆ ಏನಿದೆಯಲ್ಲ ರೈಸ್ ಪೌಡ್ರ್ ಮಿಕ್ಸ್ಚರ್, ಇದರ ಮೇಲಿಟ್ಟು ಸ್ಟೀಮ್ ಬರಲ್ವರೆಗೆ ವೆಯ್ಟ್ ಮಾಡ್ಕೊಳ್ಬೇಕು ನಾವು. ಅದು ಕೆಳಗಿನ ಪಾತ್ರದಲ್ಲಿ ನೀರು ಕಾಯಲಿಕ್ಕೆ ಇರ್ತೇವಲ್ಲ, ಚೆನ್ನಾಗಿ ಬಾಯ್ಲ್ ಆದಮೇಲೆ ಅಷ್ಟೇ ನಾವು ಇದ್ರ ಮೇಲೆ ಇಡಬೇಕು ಮಿಕ್ಸ್ ಮಾಡಿ ಮಿಕ್ಸ್ಚರನ್ನು. ಇವಾಗ ನೋಡಿ ಪುಟ್ಟು ರೆಡಿಯಾಗಿದೆ. ಇವಾಗ ಒಂದು ಸಣ್ಣ ಒಂದು ಉದ್ದದ ಒಂದು ಕೋಲ್ ತೊಗೊಂಡು, ಇಲ್ಲಿ ಕಟ್ಟಿಗೆ ತೊಗೊಂಡು ಹಿಂದಿಂದ ಬ್ಯಾಕ್ ಸೈಡನ್ನ ದೂಡಿದರೆ ಇದು ನೀಟಾಗಿ ಪುಟ್ಟು ನಿಮಗೆ ರೆಡಿಯಾಗಿ ಸಿಗುತ್ತೆ. ಇವಾಗ ನೋಡಿ ಪುಟ್ಟು ರೆಡಿಯಾಗಿದೆ. ಇವಾಗ ಚೆನ್ನ ಮಸಾಲೆ ಇಲ್ಲಾಂದ್ರೆ ಕಡಲೆ ಮಸಾಲೆ ಹೆಂಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನು 1 ಕಪ್ ಕಡಲೆ, ಸ್ವಲ್ಪ ನೀರು ಹಾಕಿ 8 hours ಇಟ್ಕೊಂಡಿದ್ದೇನೆ ನಾನು. ಇದಕ್ಕೆ 1 ಕಪ್ಪು ತೆಂಗಿನ ತುರಿಯನ್ನು ತೊಗೊಂಡಿದ್ದೇನೆ. ಹಾಗೆಯೇ ಸಣ್ಣ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇವೆಲ್ಲ ನಾನು ತೊಗೊಂಡಿದ್ದೇನೆ. ಈಗ ಕಡಲೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ ನಾನು. ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಕಡಲೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ, ಸಣ್ಣ ಈರುಳ್ಳಿ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಖಾರ ಪೌಡರ್ ಮತ್ತು 1 ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್, ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡರ್, ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಮಸಾಲೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ ಸ್ವಲ್ಪ ಜಿಂಜರ್ ಪೇಸ್ಟ್, 1 ಟೀ ಸ್ಪೂನಷ್ಟು ಜಿಂಜರ್ ಪೇಸ್ಟ್ ಹಾಕ್ಕೊಂಡಿದ್ದೇನೆ. ಜಿಂಜರ್ ಕಡಲೆ ಆಗಿದ್ದ ಕಾರಣ ಜಿಂಜರ್ ಯೂಸ್ ಮಾಡಬೇಕು ಕಡಲೆ ಎಲ್ಲ ಡಿಶಲ್ಲೂ, ಯಾಕಂದರೆ ಗ್ಯಾಸ್ ಅಲ್ವ ಕಡಲೆ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಸ್ವಲ್ಪ ನೀರು ಹಾಕಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ, ಉದ್ದು ಮತ್ತು ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆ ರೆಡಿ ಮಾಡೋದು. ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವು,
ನಾನೆಲ್ಲ ಮಸಾಲ ಪದಾರ್ಥಕ್ಕೂ ಕರಿ ಲೀವ್ಸ್ ಹಾಕ್ತಾನೆ. ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ. ಇವಾಗ ಒಣಮೆಣಸಿನ್ಕಾಯಿ ಒಂದು, ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ನೀರುಳ್ಳಿ, ಅದನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋಷ್ಟರಲ್ಲಿ ನಾವು ಈ ಮಸಾಲವನ್ನು ಹಾಕ್ಕೊಂಡು ಒಂದು 2 ನಿಮಿಷ ಕುದಿಲಿಕ್ಕೆ ಇಟ್ಕೊಳ್ಬೇಕು. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನಾವು ಹಾಕ್ಕೊಳ್ಬೇಕು. ಇವಾಗ ಮಸಾಲೆ ಚೆನ್ನಾಗಿ ಕುದಿದ ಮೇಲೆ ಸ್ವಲ್ಪ ಉಪ್ಪು ಟೇಸ್ಟಿಗೆ ಬೇಕಷ್ಟು, ಹಾಗೆಯೇ ಒಂದು 2 ನಿಮಿಷ ಕುದಿಲಿಕ್ಕೆ ಇಟ್ಕೊಳ್ತಾ ಇದ್ದಾನೆ. ಈಗ ನಾವು ಬೇಯಿಸಿಟ್ಕೊಂಡಿದ್ದೇವಲ್ಲ ಕಡಲೆ, ಅದನ್ನು ಹಾಕ್ಕೊಳ್ತಾನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಬೇಕಂದರೆ ನೋಡಿ ಹಾಕ್ಕೊಳ್ಬೋದು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ನಾವು ಬಾಯ್ಲ್ ಮಾಡಲಿಕ್ಕೆ ಇಟ್ಕೊಳ್ಬೇಕು. ಇವಾಗ ಚೆನ್ನ ಮಸಾಲ ರೆಡಿಯಾಗಿದೆ. ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ, ಕಮೆಂಟ್ ಮಾಡಿ. ಬಾಯ್.